ದಾವಣಗೆರೆ ಮಹಾನಗರ ಪಾಲಿಕೆ ಅಂದ್ರೆ ಭ್ರಷ್ಟಾಚಾರಕ್ಕೆ ಇನ್ನೊಂದು ಹೆಸರು ಅನ್ನುವಂತಾಗ್ಬಿಟ್ಟಿದೆ. ಇದಕ್ಕೆ ಕಾರಣ ಪಾಲಿಕೆಯ ದೊಡ್ಡ ಅಧಿಕಾರಿಗಳೇ ಲೋಕಾಯುಕ್ತ ದಾಳಿಗೆ ಬಲಿಯಾಗಿದ್ದಾರೆ. ಸ್ವತಃ ಕಾಂಗ್ರೆಸ್ ಸದಸ್ಯರು ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ. ಗದ್ದಲ, ಪರಸ್ಪರ ವಾಗ್ದಾಳಿ, ಸಾಮಾನ್ಯ ಸಭೆಯಲ್ಲಿ ಆರೋಪಗಳ ಸರಮಾಲೆ, ಸ್ವಪಕ್ಷದ ಮೇಯರ್ ವಿರುದ್ಧ ಕಾಂಗ್ರೆಸ್ ಸದಸ್ಯರ ವಿರುದ್ಧ ಆಕ್ರೋಶ. ಈ ದೃಶ್ಯಗಳು ಕಂಡುಬಂದದ್ದು ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ. ಪಾಲಿಕೆ ಸಭೆಯಲ್ಲಿ ಸದ್ದು ಮಾಡಿದ ಈ ಸ್ವತ್ತು, ಲಂಚ ಕೊಡದೆ ಈ ಸ್ವತ್ತು ಸಿಗಲ್ಲ ಎಂದು ಆಕ್ರೋಶ. ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ ಸಾಲು ಸಾಲು ಗೋಲ್ಮಾಲ್ಗಳು ನಡೀತಿವೆ. ದಿನ ಬೆಳಗಾದ್ರೆ ಪಾಲಿಕೆ ಕರ್ಮಕಾಂಡ ಬಯಲಾಗ್ತಿದೆ. ಪಾಲಿಕೆಗೆ ಬಂದ್ರೆ ಭ್ರಷ್ಟಾಚಾರಕ್ಕೆ ಜನ ಹೊಂದಿಕೊಳ್ಳುತ್ತಿದ್ದಾರೆ ಎನ್ನೋ ಅಧಿಕಾರಿ ಹಾಗೂ ಗುತ್ತಿಗೆದಾರರ ಆಡಿಯೋ ರಾಜ್ಯದ ಗಮನ ಸೆಳೆದಿತ್ತು. ಇದೀಗ ಈ ಸ್ವತ್ತು ವಿಚಾರ ಗಮನ ಸೆಳೆದಿದೆ. ಸದ್ಯ ಪಾಲಿಕೆಯ ಅಧಿಕಾರ ಕಾಂಗ್ರೆಸ್ ಕೈನಲ್ಲಿದೆ. ಚಮನ್ ಸಾಬ್ ಮೇಯರ್ ಆಗಿದ್ದಾರೆ. ನಿನ್ನೆ ನಡೆದ ಸಭೆಯಲ್ಲಿ ಸ್ವಪಕ್ಷದ ಸದಸ್ಯರೇ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿದ್ರು. ಪಾಲಿಕೆಯಲ್ಲಿ ಈ ಸ್ವತ್ತು ಪಡೆಯಲು 40 ರಿಂದ 50 ಸಾವಿರ ಲಂಚ ಕೊಡಬೇಕಾಗಿದೆ ಎಂದು ದಾಖಲೆ ತೋರಿಸಿದ್ರು. ಇವತ್ತು ನನ್ನ ಅಲೈಟ್ಮೆಂಟ್ ಕಂಪನಿ ಆಗೈತಿ, ಅವರಿಂದ ಒಬ್ರಿಗೆ ಆಗೈತಿ. ಆಯಮ್ಮ ಸತ್ತಾಳ, ಆಯಮ್ಮ ಸತ್ತ ಇವತ್ತು ಮನೆಗೆ ಡಾಕ್ಯುಮೆಂಟ್ ಅದಾವ. ಆ ಡಾಕ್ಯುಮೆಂಟ್ ನ ಮರೆಮಾಚಿ ಆಯಾ ಅವ್ರ ಖಾತೆ ಬದಲಾವಣೆ ಮಾಡಕ್ ಆಗಿಲ್ಲ ಅಂದ್ರೆ ಆಯಮ್ಮ ಸತ್ತೋತು, ಮನೆಗ ಡಾಕ್ಯುಮೆಂಟ್ ಅದಾವು. ಆ ಡಾಕ್ಯುಮೆಂಟ್ ನ ಮತ್ತೆ ಅವ್ನು ಸತ್ತ ಮಾರೇನಲ್ಲ, ಇನ್ನೊಬ್ಬನ ಅವನ ಬ್ರೋಕರ್, ಇನ್ನೊಬ್ಬನಿಗೆ ಮಾರೇನ, ಅದನ್ನು ಮಾರಿ ಖಾತೆ ಬದಲಾವಣೆ ಮಾಡ್ಕೊಂತ. ಈ ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಬಸವರಾಜ್ಗೆ ಸಂಬಂಧಿಸಿದ ವಿಡಿಯೋಗಳು ವೈರಲ್ ಆಗಿದ್ವು. ಆಗ ಕಾಂಗ್ರೆಸ್ ಹೋರಾಟ ಮಾಡಿತ್ತು. ಇದೀಗ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದು ಪಾಲಿಕೆಯಲ್ಲೂ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಆದ್ರೆ ಜನರಿಗೆ ಈ ಸ್ವತ್ತು ಸಿಗ್ತಾ ಇಲ್ಲ. ಅಧಿಕಾರಿಗಳೇ ತಮ್ಮ ಮಾತಿಗೆ ಸ್ಪಂದಿಸಿಲ್ಲ ಅಂತ ಮೇಯರ್ ಅಸಹಾಯಕತೆ ವ್ಯಕ್ತಪಡಿಸಿದ್ರು. ನಮ್ದು ಕೆಲಸ ಮಾಡೋದ್ಕಿಂತಲೂ ಜಾಸ್ತಿ ಜನರ ಜೊತೆಗೆ ಬೆರಿಬೇಕು. ಜನರ ಸಮಸ್ಯೆಗಳನ್ನ ಈ ನಮ್ಮ ಅಧಿಕಾರಿಗಳು ಇದಾವಲ್ಲ, ಸ್ವಲ್ಪ ದಪ್ಪ ಜನರದ ಅಧಿಕಾರಿಗಳು ಕೆಲವು ಜನ ಇದ್ದಾರೆ, ಅವ್ರಿಗೆ ಅರ್ಥ ಆಗಲಿ ಅಂತಾನೆ ಕರ್ಕೊಂಡು ಬರ್ತಿಲ್ಲ. ಮಹಾನಗರ ಪಾಲಿಕೆಯಲ್ಲಿ ಭ್ರಷ್ಟಾಚಾರ ಸ್ವಲ್ಪ ಜಾಸ್ತಿನೇ ಇದೆ. ಸಭ್ಯತೆಗೆ ಹೆಸರಾದ ಕೆ ಚಮನ್ ಸಾಬ್ ಮೇಯರ್ ಆದ ಬಳಿಕ ವ್ಯವಸ್ಥೆ ಸುಧಾರಣೆ ಆಗುತ್ತೆ ಎನ್ನುವಂತಹ ಜನರ ನಿರೀಕ್ಷೆ ಹುಸಿಯಾಗಿದೆ. ಅಧಿಕಾರಿಗಳ ಜೊತೆಗೂಡಿ ಬ್ರೋಕರ್ಗಳು ಜನರಿಗೆ ಕೊಡಬಾರದಂತಹ ಹಿಂಸೆ ಕೊಡ್ತಿದ್ದಾರೆ. ಇವರ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲೇಬೇಕಿದೆ. ಬಸವರಾಜ್ ದೊಡ್ಮನಿ, TV9 ದಾವಣಗೆರೆ.